ಈ ಹೂವಿನ ಗಿಡಗಳೆಲ್ಲ ಏನಕ್ಕೆ ಇಷ್ಟೊಂದು ಹೂವಿನ ಗಿಡ ಹಾಕೋರೆ ಅಂದ್ರೆ ನಮ್ಮ ಅವ್ರಿಗೆ ಭಾನುವಾರ ವಾರ ಮಾಡ್ತಾರೆ. ಅವರು ಭಾನುವಾರ ವಾರ ಮಾಡೋರು ಏನಂದ್ರೆ ಬೇರೆ ಮನೆ ಹತ್ರ ಹೂವುಗಳಿರೋ ಮನೆ ಹತ್ರ ಹೋಗಿ ಹೂವು ಕಿತ್ಕೊಳ್ಳೋಕೆ ಹೋದ್ರೆ ಅವರು ತುಂಬಾ ಬೈತಾ ಇದ್ರಂತೆ ಅವಾಗ. ಏನು ಬರೀ ಚಟ್ಕೆಟ್ ಮಾತೆ ಅಸಹಾಯವಾದ ಮಾತು ಆ ಮಾತುಗಳೇ ಮಾತಾಡೋರಂತೆ. ಕೇಳಿದ್ರೆ ಕೊಡ್ತಾ ಇಲ್ವಂತೆ. ನಮ್ಮ ಅಮ್ಮ ಗೊತ್ತಿಲ್ದಿರ ಕಿಳಕ್ಕೆ ಹೋಯ್ತಾ ಇಲ್ಲ ಮುಟ್ತಾನೆ ಇಲ್ಲ. ಕೇಳಿದ್ರಾಗನ ಅಯ್ಯೋ ನಮಗೆ ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ನಮ್ಮ ಅಮ್ಮ ಏನ್ ಮಾಡಿದ್ರು, ಇಲ್ಲಿ ಎಷ್ಟು ತರ ದಾಸವಾಳ ಹೂವಿನ ಗಿಡ ಎಲ್ಲೇ ಸಿಗ್ತವೆ ಆ ಗಿಡ ಎಲ್ಲ ತಂದು ಕೊಟ್ರು. ಇಲ್ಲಿ ಮತ್ತೆ ಮನೆ ಹತ್ರ ನೋಡಿ ಇಲ್ಲೊಂದು ಕಲರ್ ಹೂವು ಅಲ್ಲೊಂದು ಕಲರ್ ಹೂವು ಮತ್ತೆ ನೋಡಿ ಇಲ್ಲಿ ಕಾಟ ಗಿಡ ಐತೆ ನೋಡಿ, ಅಲ್ಲಿ ದಾಸವಾಳ ಗಿಡ ಐತೆ, ಅಲ್ಲೆಲ್ಲ ಕನಕಾಂಬರ ಗಿಡ ಮತ್ತೆ ತುಳಸಿ ಗಿಡ ಪ್ರತಿಯೊಂದು ಹೂ ಗಿಡನೇ ಇದೆ. ನಮ್ಗೆ ತುಂಬಾ ಹೂವು ಅಂದ್ರೆ ತುಂಬಾ ಆಸೆ ಬೀಳೋದು. ಅದಕ್ಕೋಸ್ಕರ ನಾನು ಯಾರ ಮನೆ ಹತ್ರ ಹೋಗ್ಬಾರ್ದು, ಒಂದು ಮಾತಂದ್ರೆ ನಮ್ಮ ಸಹಿಸ್ಕೊಂತ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲೂ ಹೋಗ್ಬಾರ್ದು, ನಾನೇ ಎಲ್ಲ ಬೆಳ್ಕೊಬೇಕು ಅಂದ್ಬಿಟ್ಟು ಇಷ್ಟು ತರ ಹೂವಿನ ಗಿಡಗಳು ಹಾಕಿರೋದು. ಇಲ್ಲಿ ನೋಡಿ ಈ ಪುದೀನ ಗಿಡ ನೋಡಿ, ಇದು ಸುಧಾ ನಮ್ಮನ್ನು ಕಾಯಿಲೆ ಬಿದ್ದು ತೀರೋಗೆ 1 ವರ್ಷ ಆಯ್ತಾ ಬಂತು. ಇಲ್ಲೆಲ್ಲ ನೋಡಿ ಚೆನ್ನಾಗಿ ಮೊಳಕೆ ಹೊಡ್ತೈತೆ, ಚೆನ್ನಾಗಿ ಬಂದೈತೆ. 1 ವರ್ಷ ಆಯ್ತು ನಮ್ಮನ್ನ ಕಾಯಿಲೆ ಸಕ್ತಿ ಕಾಯಿಲೆ ಬಿದ್ದು 2 ವರ್ಷ ಆಯ್ತು. ಆದ್ರೆ ನಮ್ಮನ್ನ ಹಾಕಿದ್ದು ಇನ್ನೂ ನೋಡಿ ಚೆನ್ನಾಗಿ ಐತೆ, ಚಿಗುರೊಡ್ದು ಚೆನ್ನಾಗಿ ಬಂದೈತೆ. ನಮಗೆ ಗೊತ್ತಿಲ್ಲ ಇದೆಲ್ಲ ಇಲ್ಲಿ ಈ ತರ ಐತೆ ಅಂತ. ನೋಡಿ ಇವಾಗ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತೈತೆ. ನೋಡಿ ಈ ಪುದೀನ ಗಿಡ ನಮ್ಮಮ್ಮ ಅವಾಗ ಹಾಕಿದ್ದು 2 ವರ್ಷ ಆಯ್ತು. 2 ವರ್ಷದಿಂದ ಕಾಣಿಸ್ತಾ ಇರೋದು. ಇವಾಗ ಚೆನ್ನಾಗಿ ಚಿಗುರೊಡ್ಡಿ ನೋಡಿ ಅಲ್ಲೆಲ್ಲ ಹರಡೈತೆ ಪುದೀನ ಗಿಡ. ಇಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಕೀಳಕ್ಕೂ ಇಷ್ಟ ಆಗ್ತಿಲ್ಲ, ಬಿಡಕ್ಕೂ ಇಷ್ಟು ಚೆನ್ನಾಗಿ ನೋಡಿ ಬಿಡಕ್ಕೂ ಹಂಗೆ ಮನ್ಸು ಬರ್ತಿಲ್ಲ. ಹಾಗೆ ಬಂದು ಇಲ್ಲಿ ನೋಡಿ, ಇದು ಕಳಸಗಳಿಗೆ ಎಲೆ ನಮ್ಮನ್ನು ಕಳಸಕ್ಕೆ ಎಲೆ ಇರ್ತಾರಲ್ಲ, ಆ ಎಲೆ ಬಂದು ಸಿಗಲ್ಲ ಅಂದ್ಬಿಟ್ಟು ದುರ್ಗಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಇದನ್ನ ಒಂದು ಗಿಡ ತಂದು ಹಾಕಿದ್ದೀನ. ಕಳಸಕ್ಕೆ ಹಿಂಗೆ ಇಕ್ಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅಂತ. ಇದು ನೋಡಿ ಇವಾಗೆಲ್ಲ ಚೆನ್ನಾಗಿ ಇದಾಗೈತೆ. ಇಲ್ಲಿಂದ ತುಂಬಾ ಚೆನ್ನಾಗಿ ಕಿತ್ಕೊಳ್ತಾರೆ. ನಾವು ಕಿತ್ಕೊಳ್ಳೋದಿಲ್ಲ, ಇವತ್ತೇ ನಾವು ಬಂದಿರೋದು. ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಿತ್ಕೊಂಡು ಹೋಗ್ತಾರೆ. ಕಿತ್ಕೊಂಡು ಹೋಗಿ ನಮ್ದೊಬ್ರಿಗೆ ಉಪಯೋಗ ಆಯ್ತದೆ ಅನ್ನೋದೇ ನಮ್ಗೆ ಖುಷಿ.